Hi, hello, namaste everyone. So, welcome to Competitive Guy YouTube channel. So, RBI Assistant Review ಕರ್ನಾಟಕದಲ್ಲಿ ನಂದು 11th ಏಪ್ರಿಲು ಸೆಕೆಂಡ್ ಪಿ ಎಮ್ ಶಿಫ್ಟ್ ಇತ್ತು ಮಧ್ಯಾಹ್ನ. ಸೊ, ನನ್ನ ಎಕ್ಸಾಮ್ ಹೇಗಾಯಿತು ಏನಾಯಿತು ಅನ್ನೋದನ್ನು ನಿಮಗೆ ಹೇಳ್ತೀನಿ ರಿವ್ಯೂವು. ಸೊ, ಎಕ್ಸಾಮ್ ಸೆಂಟರ್ ನಂದಿದ್ದು IBMR ಹುಬ್ಳಿಯಲ್ಲಿ ಆಲ್ಮೋಸ್ಟ್ ಬಹಳ ಜನ ಇದ್ದರು ಎಕ್ಸಾಮ್ ಬರೆಯೋಕ್ಕೆ ಬಂದಕ್ಕೆ. ಸೊ, ನನ್ನ ಎಕ್ಸಾಮ್ ಇದ್ದಿದ್ದು IBMR ಹುಬ್ಳಿಲಿ. ಸೊ, ಮಧ್ಯಾಹ್ನ ಶಿಫ್ಟು. ಸೊ, ನನಗನ್ಸಿದ್ದು ಪೇಪರ್ ಲೆವೆಲ್ಲು ಇಂಗ್ಲೀಷು ಮೊದಲನೇದಾಗಿ ನನಗನ್ಸಿದ್ದು ಈಸಿ ಟು ಮೋಡರೇಟ್ ಲೆವೆಲ್ ಆಗಿ ಇತ್ತು ಅಂತಂದೇಳಿ. ಯಾಕಂದರೆ ಇಂಗ್ಲೀಷಲ್ಲಿ ಅಂಥ ಪರಿ ಏನು ಯಾವ ಪ್ರಾಬ್ಲಮ್ಸು ಅಂದರೆ ಈವನ್ ಕಂಪ್ರೆನ್ಷನ್ ಪಾರ್ಟ್ ಆದರೂ ಅಷ್ಟೇನು ಡಿಫಿಕಲ್ಟ್ ಆಗಿದ್ದಿದ್ದಿಲ್ಲ. ಈವನ್ ಎರರ್ಸ್ ಆದರೂ ಅಷ್ಟೇ ಓಕೆ ಇದು ಸಮ್ 1 to 3 ಕ್ವಶನ್ಸ್ ನನಗೆ ಡೌಟ್ ಬಂದವು, ಬಟ್ ಸ್ಟಿಲ್ ಇಟ್ ವಾಸ್ ಅ ಗುಡ್ ಒನ್. ಆ್ಯಂಡ್ ಕ್ವಾಂಟ್ ಐ ಫೀಲ್ ಇಟ್ ವಾಸ್ ಅ ಈಸಿ ಸೆಕ್ಷನ್ ಬಿಕಾಸ್ ಎದಕ್ಕಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಆ್ಯಂಡ್ ರೀಸ್ನಿಂಗ್ ಆಲ್ಸೋ ಇಟ್ ವಾಸ್ ವೆರಿ ಈಸಿ. ಆ್ಯಂಡ್ ಓವರ್ ಆಲ್ ದ ಪೇಪರ್ ವಾಸ್ ವೆರಿ ಈಸಿ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ವೆರಿ ಗುಡ್ ಕಟ್ ಆಫ್ ದಿಸ್ ಇಯರ್. ಸೊ ಇಂಗ್ಲೀಷ್ ಬಗ್ಗೆ ಹೇಳೋಣ ಈಗ. ಇಂಗ್ಲೀಷ್ನಲ್ಲಿ ಮೊದಲನೇದಾಗಿ ಪ್ಯಾರಾಗ್ರಾಫ್ ಬಂದಿತ್ತು. ಸೊ ಪ್ಯಾರಾಗ್ರಾಫ್ ನಂದು ಈಸಿಯಾಗಿ ಆಯಿತು. ಸಮ್ ಎರಡ್ಸ್ ಇದ್ವು, ಎಷ್ಟಿದ್ವು ಅಂತ ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ, ಬಟ್ ಎರಡ್ಸ್ ಇದ್ವು. ಪ್ಯಾರಾಚಂಪಲ್ಸು 1 ಮಾರ್ಕ್ ಕ್ವಶನ್ಸು ಇದ್ವು ಐ ಥಿಂಕ್. ಸೊ ಈ ಥರ ಕ್ವಶನ್ಸ್ ಇದ್ವು. ಸೊ ಎವ್ರಿಥಿಂಗ್ ವಾಸ್ ವೆರಿ ಗುಡ್, ಎಲ್ಲನೂ ಆರಾಮಾಗಿ ಆಯಿತು. ಒಂದು 2 to 3 ಕ್ವಶನ್ಸ್ ಅಷ್ಟೇ ಡೌಟ್ ಬಂದು, ಬಟ್ ಸ್ಟಿಲ್ ಐ ಅಟೆಂಪ್ಟೆಡ್. ಯಾಕಂದರೆ ನಂದು ಇಂಗ್ಲೀಷು ಆಲ್ಮೋಸ್ಟು ಗೊತ್ತಾಗಲ್ಲ, ಒಮ್ಮೊಮ್ಮೆ ಭಾಳ ಬರುತ್ತೆ, ಒಮ್ಮೊಮ್ಮೆ ಕಡಿಮೆ ಬರುತ್ತೆ. ಸೊ ಅದೇ 25+ ಬಂದರೆ ಇಂಗ್ಲೀಷು ಅಂತ ಅಂದ್ಕೊಂಡಿದ್ವಿ. ಸೊ ಮೈ ಅಟೆಂಪ್ಟ್ ಇನ್ ಇಂಗ್ಲೀಷ್ ವೇರ್ ಔಟ್ ಆಫ್ 30. ಸೊ 30 ನಾನು ಇಂಗ್ಲೀಷಲ್ಲಿ ಅಟೆಂಪ್ಟ್ ಮಾಡಿದ್ದೀನಿ. ದೆನ್ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಸಿಂಪ್ಲಿಫಿಕೇಷನ್ ಇದ್ವು ಮೊದಲನೇದಾಗಿ. ಸೊ ಇನ್ನೊಂದು ಇಂಗ್ಲೀಷ್ ನಂದು ಅರೌಂಡ್ 80 ಮಿನಿಟ್ಸಲ್ಲಿ ಮುಗೀತು ಪೇಪರ್. ಸೊ 2 ಮಿನಿಟ್ಸ್ ಇಟ್ ವಾಸ್ ವೆರಿ ಈಸಿ. ಸೊ 80 ಮಿನಿಟ್ಸಲ್ಲಿ ಮುಗೀತು. ಸೊ 2 ಮಿನಿಟ್ಸ್ ವೇಟ್ ಮಾಡ್ತಿದ್ದೆ. ದೆನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಸಿಂಪ್ಲಿಫಿಕೇಷನ್ಸ್ ಭಾಳ ಈಸಿ ಇದ್ವು ನನ್ನ ಪ್ರಕಾರ. ಆಲ್ಮೋಸ್ಟ್ ನಾನಂತರೂ ಯಾವುದು ಪೆನ್ ಯೂಸ್ ಮಾಡಿಲ್ಲ. 1 ಕ್ವಶನ್ಗೇನೋ ಅಷ್ಟೇ ಪೆನ್ ಯೂಸ್ ಮಾಡಿದ್ದು. ಆಲ್ಮೋಸ್ಟು ಲಾಟ್ ಆಫ್ ಕ್ವಶನ್ಸ್ ಹೆಂಗಂದರೆ, ನಿಮ್ಗೇನಾದರೂ ಟ್ರಿಕ್ಸ್ ಗೊತ್ತಿದ್ರೆ ಲಾಸ್ಟ್ ಡಿಜಿಟ್ ಮೇಲೆ ಸಾಲ್ವ್ ಆಗ್ತಿದ್ವು ಲಾಟ್ ಆಫ್ ಕ್ವಶನ್ಸ್. ಸೊ ಐ ಡಿಡ್ ಲೈಕ್ ದಟ್ ಓನ್ಲಿ. ಲಾಟ್ ಆಫ್ ಕ್ವಶನ್ಸ್ ಹಂಗೆ ಸಾಲ್ವ್ ಮಾಡಿದ್ದೀನಿ. ಈವನ್ DI ಕೂಡ ಭಾಳ ಈಸಿಯಾಗಿದ್ದು. ಮಿಸ್ಸಿಂಗ್ ನಂಬರ್ ಸೀರೀಸ್ ಬಂದಿದ್ವು, ಐ ಥಿಂಕ್ 5 ಬಂದಿದ್ವೇನೋ, ಅವು ಕೂಡ ಈಸಿ ಆಗಿದ್ವು. ಆ್ಯಂಡ್ ಅರ್ಥಮೆಟಿಕ್ ಕೂಡ ಬಹಳ ಈಸಿ ಇತ್ತು ನನಗೆ ಕೇಳಿದರೆ. ಸೊ ಮೈ ಅಟೆಂಪ್ಟ್ಸ್ ಇನ್ ಕ್ವಾಂಟ್ ಈಸ್ 35/35. ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಈ 35 ಕ್ವಶನ್ಸು ನಾನು ಫಿನಿಷ್ ಆಗಿದ್ದು ಕ್ವಾಂಟು 40 ಮಿನಿಟ್ಸ್ 45 ಸೆಕೆಂಡ್ಸ್ ಏನೋ ಆಗಿತ್ತು. ಸೊ ಇಷ್ಟರಲ್ಲೇ ನನ್ನ ಕ್ವಾಂಟ್ ಫಿನಿಷ್ ಆಯಿತು. ಸೊ ಇನ್ನೂ 5 ನಿಮಿಷ ನಾನು ಜಸ್ಟ್ ಸುಮ್ಮನೆ ಕುಂತಿದ್ದೆ, ಜಸ್ಟ್ ಪ್ರಿಪೇರಿಂಗ್ ಫಾರ್ ರೀಸನಿಂಗ್ ಸುಮ್ಮನೆ ನೋಡ್ತಿದ್ದೆ, ಬಿಕಾಸ್ ದಟ್ ವಾಸ್ ವೆರಿ ಈಸಿ. ಸಿಂಪ್ಲಿಫಿಕೇಷನ್ ಕೂಡ ಭಾಳ ಈಸಿ ಇದ್ವು. ನನಗೆ ಅದು ಸ್ವಲ್ಪ ಬಹಳ ಈಸಿ ಅನಿಸ್ತು. ರೀಸ್ನಿಂಗ್ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಗುಡ್. ಸ್ವಲ್ಪ ನನಗೆ ಆಲ್ಫಾ ನ್ಯೂಮರಿಕ್ ಸೀರೀಸ್ ಸ್ವಲ್ಪ ಲೆಂದಿ ಅನಿಸ್ತು, 1-2 ಕ್ವಶನ್ಸು. ಸೊ ಮೈ ಅಟೆಂಪ್ಟ್ಸ್ ಇನ್ ರೀಸ್ನಿಂಗ್ ಇಸ್ 35/35 ಮಾಡಿದ್ದೀನಿ. ಬಟ್ ಒಂದು ಬ್ಲಂಡರ್ ನಾನು ಇಲ್ಲಿ ಮಾಡಿದ್ದೀನಿ. ಬ್ಲಂಡರ್ ಏನಂದರೆ, ರೀಸ್ನಿಂಗಲ್ಲಿ 1 ಕ್ವಶನ್ಸು ಐ ಥಿಂಕ್ ಒಂದು ಆಲ್ಫಾ ನ್ಯೂಮರಿಕ್ ಸೀರೀಸಲ್ಲಿ ನಾನು ಐ ಥಿಂಕ್ ದೇ ಹ್ಯಾವ್ ಆಸ್ಕ್ಡ್ ಲಾಸ್ಟ್ ಸೆಕೆಂಡ್, ಬಟ್ ನಾನು ಅದನ್ನ ಲಾಸ್ಟ್ ಅಂತ ಟಿಕ್ ಹಾಕಿದ್ದೆ. ಆನ್ಸರ್ ಮಾಡಿ ಲಾಸ್ಟ್ ಅಂತ ಹಾಕ್ಬಿಟ್ಟಿದ್ದೆ. ಸೊ ನನಗೆ ಅದು ಯಾವಾಗ ಹೊಳಿತಂದರೆ, ಇನ್ನೊಂದು ಸಾರಿ ನೋಡುವಾಗ ಅರೌಂಡ್ 18 ಮಿನಿಟ್ಸಲ್ಲಿ ಇದನ್ನು 18-19 ಮಿನಿಟ್ಸಲ್ಲಿ ಮುಗಿದಿತ್ತು. ಸೊ ಮುಗಿದಿರುವಾಗ ಲಾಸ್ಟಿಗೆ ನೋಡುವಾಗ 10 ಸೆಕೆಂಡ್ಸಲ್ಲಿ ನೆನಪಾಯಿತು. ಸೊ ಆ ಕ್ವಶನ್ ನಂಬರ್ ಕೂಡ ನೆನಪಿಲ್ಲ ನನಗೆ, 34 33 ಇತ್ತು. ಸೊ ಅಲ್ಲಿಗೆ ಜಂಪ್ ಆಗತ್ಲಿಗೆ ಐ ಕುಡಂಟ್ ಏಬಲ್ ಟು ಡೂ ದ್ಯಾಟ್. ಸೊ ಡೆಫಿನೆಟ್ಲಿ ಅದು ರಾಂಗ್ ಆಗಿರುತ್ತೆ. ಸೊ ನಾನು ಆಲ್ರೆಡಿ -1 ಮಾರ್ಕ್ಸ್ ಆಗಿದ್ದಾವೆ. ಸೊ ಮೈ ಓವರ್ ಆಲ್ ಅಟೆಂಪ್ಟ್ ಈಸ್ 100ಗೆ 100 ಮಾಡಿದ್ದೀನಿ. ಬಟ್ ಒಂದಂತೂ ಕ್ವಶನ್ಸ್ ನನ್ನ ರಾಂಗ್ ಆಗಿದೆ. ಸೊ ಏನಿಲ್ಲ, ಐ ಥಿಂಕ್ ಹ್ಯಾವ್ ಅ ಗುಡ್ ಅಕ್ಯುರಸಿ ಇನ್ ಇದರೊಳಗಡೆ ಅಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಆ್ಯಂಡ್ ಹೋಪಿಂಗ್ ಫಾರ್ ಅ ಗುಡ್ ಅಕ್ಯುರಸಿ ಇನ್ ರೀಸ್ನಿಂಗ್ ಆಲ್ಸೋ. ಇನ್ ಇಂಗ್ಲೀಷ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಒಂದು ಸಾರಿ ಚೆನ್ನಾಗಿ ಬರ್ತಾವೆ, ಒಂದು ಸಾರಿ ಭಾಳ ನೆಗೆಟಿವ್ ಆಗಿಬಿಡ್ತವೆ. ಸೊ ಇಂಗ್ಲೀಷ್ ಒಂದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಕಟ್ ಆಫ್, ಯಾಕಂದರೆ ನನಗೆ ಆಬ್ವಿಯಸ್ಲಿ ಗೊತ್ತಿತ್ತು ಇಂಗ್ಲೀಷ್ನ ಅಟೆಂಪ್ಟ್ ಮಾಡಲೇಬೇಕು, ರಿಸ್ಕ್ ತಗೊಳ್ಳೇಬೇಕು. ಆಬ್ವಿಯಸ್ಲಿ ಕಟ್ ಆಫ್ 95 ಮೇಲೆ ಹೋಗುತ್ತೆ. ಸೊ ವೇಕೆನ್ಸೀಸ್ ಆರ್ 22. ಇನ್ ದ್ಯಾಟ್ ಐ ಗೋಯಿಂಗ್ ಟು ಎಲಿಜಿಬಲ್ ಫಾರ್ ಓನ್ಲಿ 10. ಸೊ ಹಾಗಾದರೆ 95 ಮೇಲೆ ತೆಗಿಬೇಕು ಅಂತ ನಂಗೆ ಗೊತ್ತಿದೆ. ಸೊ ಈಗ ನೋಡಿ, ಮೇನ್ಸ್ಗೆ ಅವರು 1:10 ಕರೆದ್ರೆ ಅರೌಂಡ್ 220 ಮೆಂಬರ್ಸ್ನ ಕರೀತಾರೆ. 220 ಮೆಂಬರ್ಸ್ ಅಂದರೆ ಆಬ್ವಿಯಸ್ಲಿ 90 ಮೇಲೆ ಹೋಗುತ್ತೆ ಕಟ್ ಆಫು. ಸೊ ಈ ಥರ ಅಟೆಂಪ್ಟ್ ಆಗಿತ್ತು. ಹೋಪಿಂಗ್ ಅ ಗುಡ್ ಪೇಪರ್. ನೋಡೋಣ ಮೇನ್ಸ್ ಏನಾಗುತ್ತೆ.
ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ತೀವೇ ಇಲ್ಲ ಅಂತಂದು. ಸೊ ಥ್ಯಾಂಕ್ ಯು ಎವ್ರಿವನ್. ಪ್ಲೀಸ್ ಇದೇ ಥರ ಯಾವುದು ಬ್ಯಾಂಕಿಂಗ್ ಬಗ್ಗೆ ಅಪ್ಡೇಟ್ಸ್ ಅಥವಾ ಬ್ಯಾಂಕಿಂಗ್ ಬಗ್ಗೆ ವೀಡಿಯೋಸ್ನೆಲ್ಲ ನಾನು ಮಾಡ್ತಾ ಇರ್ತೀನಿ. ಯಾವ್ಯಾವ ಎಕ್ಸಾಮ್ ನಾನು ಬರ್ತೀನಿ ಏನು ಎಂತ ಅಂತಂದೇಳಿ. ಸೊ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಆಲ್ಸೋ ಇದಾದಮೇಲೆ ನೆಕ್ಸ್ಟ್ ನಾನು ಈವನ್ IDBI ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಬರ್ತಿದ್ದೀನಿ. ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್.